ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ಬಹಳ ಒಂದು ಸರಳವಾದ ಒಂದು ಸಬ್ಜೆಕ್ಟ್. ಅದು ಏನೆಂದರೆ ಪವರ್ ಇನ್ ಪೇಷನ್ಸ್, ತಾಳ್ಮೆದಲ್ಲಿ ಇರುವ ಒಂದು ಶಕ್ತಿ. ಈಗದ ಕಾಲದಲ್ಲಿ 2025 6 ತಿಂಗಳು ಆಲ್ರೆಡಿ ಮುಗಿತಾ ಇದೆ. ನಾವು ಕೇಳ್ತೇವೆ, ಇವಾಗಿನ ಕಾಲದಲ್ಲಿ ನೀವು ಪೇಷನ್ಸ್ ವಿಷಯ ಏನು ಸಿಸ್ಟರ್ ಮಾತಾಡ್ತೀರಾ? ಆದರೆ ಒಂದು ವಿಷಯನ ಹೇಳಿ, ದೇವರ ವಾಕ್ಯದಲ್ಲಿ ದೇವರು ತಾಳ್ಮೆ ವಿಷಯ ತುಂಬ ಬರೆದಿದ್ದಾರೆ. ಅದು ಇಂಪಾರ್ಟೆಂಟ್ ಇರ್ತಿದ್ದಿಲ್ಲ ಆದರೆ ಸ್ವಾಮಿ ಆ ವಿಷಯನೇ ಬರೀತಿದ್ದಿಲ್ಲ. ಆದರೆ ತಾಳ್ಮೆದಲ್ಲಿ ಎಷ್ಟು ಒಂದು ಶಕ್ತಿ ಇದೆ. ಇವತ್ತು ನಮಗೆ ತಾಳ್ಮೆ ಇಲ್ಲ. ಇನ್ನು ನಮ್ಮ ಯುಗದ ಜನರು, ನಮ್ಮ ಜನ್ರೇಷನ್ನು, ನಮ್ಮ ಹಿರಿಯರು, ಇನ್ನು ನಮ್ಮ ನಂತರ ಬಂದದ್ದು ಕೆಲವರು mid-50s ಇರುವವರು, ಅವರಿಗೆ ಸ್ವಲ್ಪ ಈ ವಿಷಯದಲ್ಲಿ ಗೊತ್ತಿರ್ಬೋದು. ಆದರೆ ನಮ್ಮ ಯವನಸ್ಥ ಜನ್ರೇಷನ್ಗೆ ತಾಳ್ಮೆ ವಿಷಯದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅವ್ರಿಗೆ ಎಲ್ಲ ಬೇಗ ಆಗಬೇಕಾಗಿದೆ. ನಮ್ಮ ಜೀವಿತದಲ್ಲಿ ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್ ವೆರಿ ಫಾಸ್ಟ್ ಅಂತ. ಆದರೆ ದೇವರ ವಾಕ್ಯದಿಂದ ಕೆಲವು ವಚನ ಓದ್ಕೊಳ್ಳುವ ತಾಳ್ಮೆ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ? ಮೊದಲನೇದಾಗಿ ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಸಾಮ್, ಕೀರ್ತನೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ವರ್ಸ್. ಇದು ನನಗೆ ಭಾಳ ಇಷ್ಟವಾದ ವಚನ. Psalms 27 and verse 14, ಅದು 14ನೇ ವಚನ ಏನು ಹೇಳುತ್ತೆ? ಇದು ನನಗೆ ಭಾಳ ಸರ್ತೆ ನನ್ನ ಸಮಸ್ಯೆಯಲ್ಲಿ ನನಗೆ ಒಂದು ಶಾಂತವಾಗಲಿಕ್ಕೆ ಕಲಿಸಿದೆ ಈ ವಾಕ್ಯ. ವೆನ್ ಐ ಆಮ್ ಡಿಸ್ಟರ್ಬ್, ವೆನ್ ಐ ಆಮ್ ಸ್ಟ್ರಗ್ಲಿಂಗ್, ವೆನ್ ಐ ವಾಂಟ್ ಥಿಂಗ್ಸ್ ಟು ಹ್ಯಾಪನ್, ದಿಸ್ ವರ್ಸ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಈ ವಚನ ನನಗೆ ಭಾಳ ಸಹಾಯ ಮಾಡಿದೆ. ಅದು ಯಾವುದೆಂದರೆ ಕೀರ್ತನೆ 27:14 ಏನು ಹೇಳುತ್ತೆ ಅಂದರೆ, ವೇಟ್ ಆನ್ ದ ಲಾರ್ಡ್, ಬಿ ಆಫ್ ಗುಡ್ ಕರೇಜ್ ಆ್ಯಂಡ್ ಹೀ ಶಲ್ ಸ್ಟ್ರೆಂಥನ್ ಯೋರ್ ಹಾರ್ಟ್. ವೇಟ್ ಐ ಸೇ ಆನ್ ದ ಲಾರ್ಡ್. ದಾವಿದ ಬರೀತಾನೆ ಅಂದರೆ, ನೀವು ತಾಳ್ಮೆದಿಂದ ಇರ್ರಿ. ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವಲ್ಲ, ಸ್ವಲ್ಪ ತಾಳ್ಮೆ ತಕ್ಕೋ, ತಾಳ್ಮೆಯಿಂದ ಕೆಲಸ ಮಾಡು. ಹಂಗೆ ದಾವಿದ ಇಲ್ಲಿ ನಮಗೆ ಎಲ್ಲರಿಗೆ ಬರೀತಾರೆ ಏನೆಂದರೆ, ವೇಟ್ ಆನ್ ದ ಲಾರ್ಡ್ ಆ್ಯಂಡ್ ಈ ಸೇಸ್ ಬಿ ಆಫ್ ಗುಡ್ ಕರೇಜ್. ನಾವು ತಾಳ್ಮೆಯಿಂದ ಇರಬೇಕಾದ್ರೆ ನಾವು ಧೈರ್ಯದಿಂದ ಇರಬೇಕಂತೆ. ಅಷ್ಟೇ ಅಲ್ಲ, ಈ ಸೇಸ್ ಆ್ಯಂಡ್ ಇಟ್ ಶಲ್ ಸ್ಟ್ರೆಂಥನ್ ಯು ಆ್ಯಂಡ್ ಈ ಸೇಸ್ ವೇಟ್ ಆನ್ ದ ಲಾರ್ಡ್ ಅಗೇನ್. ಅದು ಒಂದೇ ವಚನದಲ್ಲಿ 2 ಸರ್ತಿ ದಾವಿದ ಬರೀತಾರೆ ಏನೆಂದರೆ, ವೇಟ್ ಆನ್ ದ ಲಾರ್ಡ್ ಮೊದಲನೇದಾಗಿ. ಆ ವಚನ ಮುಗಿಸುವಾಗನೂ ಅವನು ಬರೀತಾನೆ ಅಂದರೆ, ವೇಟ್ ಆನ್ ದ ಲಾರ್ಡ್ ಅಗೇನ್. ಇವತ್ತಿನ ಕಾಲದಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೇನಾ? ಇವತ್ತಿನ ಕಾಲದಲ್ಲಿ ನಮಗೆ ತಾಳ್ಮೆ ಎಂಬುದು ಇದೆನಾ? ಇವತ್ತಿನ ಕಾಲದಲ್ಲಿ ನಮಗೆ ನಿಲ್ಲುವಷ್ಟು ಪೇಷನ್ಸ್ ಇದೆನಾ? ಆದರೆ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ, ಸ್ಪೆಷಲಿ ರೇಷನ್ ಅಂಗಡಿ ಮುಂದೆ ನಾವು ನೋಡ್ತೇವೆ, ಇಷ್ಟೋ ಉದ್ದ ಕ್ಯೂ ಅಲ್ಲಿ ನಾವು ನಿಲ್ಲಬೇಕಾಗುತ್ತೆ. ವಿ ಆರ್ ಸೋ ಇಂಪೇಷಂಟ್. ನನ್ನನ್ನು ಇಟ್ಕೊಂಡು ಐ ಕೆನಾಟ್ ವೇಟ್ ಇನ್ ದ ಕ್ಯೂ ಎಟ್ ಆಲ್. ಇವಾಗ ಆನ್ಲೈನ್ ಎಷ್ಟೋ ಸಂಗತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮುಂಚೆ ಕರೆಂಟ್ ಬಿಲ್ ಕಟ್ಟಬೇಕಾದ್ರೆ, ವಾಟರ್ ಬಿಲ್ ಕಟ್ಟಬೇಕಾದ್ರೆ ಲೈನ್ ಬೇಗ ಹೋಗಿ ನಿಲ್ಲೋದು. ವರ್ಸ್ಟ್ ವೇಟಿಂಗ್ ಏನೆಂದರೆ ಟ್ರಾಫಿಕ್ಕಲ್ಲಿ ಕಾಯೋದು. ಬಹಳ ನಮ್ಮ ಪೇಷನ್ಸು ಟ್ರೈ ಆಗೋದು ಹೆಚ್ಚಾಗಿ ನೋಡಿದರೆ ನಮ್ಮ ಟ್ರಾಫಿಕ್ ಲೈಟ್ಸಲ್ಲಿ. ಈಗ ಬ್ಯಾಂಗ್ಳೂರಲ್ಲಿ AI ಟ್ರಾಫಿಕ್ ಸಿಗ್ನಲ್ಸ್ ಬಂದುಬಿಟ್ಟಿದೆ. ಅದು ದ್ಯಾಟ್ ಈಸ್ ಜಸ್ಟ್ ಟ್ರೈಯಿಂಗ್ ಅವರ್ ಪೇಷನ್ಸ್ ಟು ದ ನೆಕ್ಸ್ಟ್ ಲೆವೆಲ್. ಒಂದು ಕಡೆ ಟ್ರಾಫಿಕ್ ಬಿಡ್ತಾನೇ ಇದ್ದರೆ ಇನ್ನೊಂದು ಕಡೆ ನಾವು ಕಾಯ್ಕೊಂಡಿರಬೇಕು. ಮುಂಚೆ ನಮಗೆ ಅಟ್ಲೀಸ್ಟ್ ಅದು ಟೈಮರ್ ಹಾಕುವಾಗ ಒಂದು ಅಂದಾಜಿಟ್ಟಿದ್ದೇನೆಂದರೆ 1 minute 20 seconds ಇರ್ಬೋದು, ಅಥವಾ 60 seconds ಇರ್ಬೋದು. ಇಷ್ಟಕ್ಕೆ ಕ್ಲಿಯರ್ ಆಗುತ್ತೆ. ಬಟ್ ಇವಾಗ ನಮಗೆ ಗೊತ್ತೇ ಆಗ್ತಾ ಇಲ್ಲ ನಮಗೆ ಇಷ್ಟೊತ್ತು ಬಿಡ್ತಾರೆ ಅಂತ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವೇಟ್ ಆ್ಯಂಡ್ ವೇಟ್ ಆ್ಯಂಡ್ ವೇಟ್. ಅದು ಇನ್ನೊಂದು ಭಾಳ ಕಷ್ಟ ಅಂದರೆ ನಾವು ಟೋಲಲ್ಲಿ ಕಾಯೋದು ನಮಗೆ ಅವಸರ ಇರುತ್ತೆ. ನಮ್ಮ ದೇಶದಲ್ಲಿ ನಾನು ಒಂದನ್ನು ನೋಡಿದ್ದೇನೆ ಅಂದರೆ, ವಿ ಆಲ್ ಆರ್ ಇಂಪೇಷಂಟ್. ನನ್ನನ್ನು ಇಟ್ಕೊಂಡು ವಿ ಆಲ್ ಆರ್ ಇನ್ ಅ ಹರಿ. ನಾವು ಬೇರೆ ದೇಶಕ್ಕೆ ಹೋದಾಗ ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇದ್ದ ಸಂಗತಿ ಏನೆಂದರೆ, ಹಾಂಕ್ ಕೇಳಲ್ಲ. ವಿ ಡೋಂಟ್ ಹಿಯರ್ ಮಚ್ ಹಾಂಕ್. ಕೇಳಿದರೆ ಒಂದು ಅಷ್ಟೇ. ಆದರೆ ನಮ್ಮ ದೇಶದಲ್ಲಿ ಇಷ್ಟು ಹಾರ್ನ್ ಮಾಡ್ತಾರೆ. ನಾನು ಯೋಚನೆ ಮಾಡೋದು, ಟ್ರಾಫಿಕ್ ಫುಲ್ ಇರುತ್ತೆ, ರೋಡ್ ತುಂಬ ಟ್ರಾಫಿಕ್ ಇರುತ್ತೆ. ನಾವು ಹಾರ್ನ್ ಮಾಡ್ತಾನೆ ಮುಂದೆದವನಿಗೆ ಹೋಗಿ ಮುಂದೆ ಅಂತ ನಾವು ಇಷ್ಟು ಫೋರ್ಸ್ ಮಾಡ್ತೇವೆ. ಅವನು ಎಲ್ಲಿ ಹೋಗಬೇಕು? ಇದ ಕಾರಣ ಇಷ್ಟೋ ಸಮಯದಲ್ಲಿ ನಾವು ನೋಡ್ತೇವೆ ರಸ್ತೆಯಲ್ಲಿ ಆಗುವ ಒಂದು ಜಗಳಗಳು.
ದೆರ್ ಆರ್ ಸೋ ಮಚ್ ಫೈಟ್ಸ್ ಗೋಯಿಂಗ್ ಆನ್. ಒಂದು ಸರ್ತಿ ಒಬ್ಬರು ಕಾರಿಂದ ಹೊರಗೆ ಬಂದು ಇನ್ನೊಬ್ಬರದ್ದು ಕೊಲೆನೇ ಮಾಡಿಬಿಟ್ರು ಬಿಕಾಸ್ ಆಫ್ ಇಂಪೇಷನ್ಸ್. ಒಂದು ಸರ್ತಿ ನಾನೊಂದು ಶಾಪಲ್ಲಿ ಏನೋ ತಗೊಳ್ಳಿಕ್ಕೆ ಹೋಗಿದ್ದೆ. ನಾವು ಕ್ಯೂ ಅಲ್ಲಿ ನಿಲ್ತಿದ್ದಾನೆ ಟು ಡೂ ದ ಪೇಮೆಂಟ್ಸ್. ನನ್ನ ಮುಂದೆ ಒಬ್ಬರು ಇದ್ದರು, ಅವರು ಪೇ ಮಾಡ್ತಾಯಿದ್ರು. ಅವರ ಹಿಂದೆ ನಾನು ನಿಲ್ತಿದ್ದೆ, ನನ್ನ ಹಿಂದೆ ಇನ್ನೊಬ್ಬರು ನಿಲ್ತಿದ್ರು. ಅವನು ಸ್ವಲ್ಪ ಮಟ್ಟಿಗೆ ನನಗಿಂತ ಕುಳ್ಳಾನೇ ಆಗಿದ್ದ. ಆದರೆ ಅವನಿಗೆ ಎಷ್ಟು ಅವಸರ ಆಗ್ತಾಯಿತ್ತು ಆ ಬಿಲ್ಗೆ. ನನ್ನ ತಲೆ ಮೇಲಿಂದ ಕೈ ಹಾಕಿ ಅವ ಬಿಲ್ ಕೊಡ್ತಾ ಇದ್ದ. ಅದಕ್ಕೆ ನಾನು ಟರ್ನ್ ಮಾಡಿ ಅವನಿಗೆ, ಸರ್ ಎಕ್ಸ್ಕ್ಯೂಸ್ ಮೀ, ಯು ಲುಕ್ ಟು ಬಿ ಕ್ವೈಟ್ ಎಜುಕೇಟೆಡ್, ಒಂದು ಸ್ವಲ್ಪ ಕ್ಯೂ ಅಲ್ಲಿ ನಿಲ್ತರೆ ಏನೂ ಆಗಲ್ಲ. ಪ್ರಿಯರೇ, ಇದು ತಾಳ್ಮೆ. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ನಮ್ಮ ಲೈಫಲ್ಲಿ ನಾವು ಮೇಲೆ ಬಂದಿಲ್ಲ. ನಮ್ಮ ರಿಲೇಟಿವ್ಸ್ನವ್ರು ಮುಂದೆ ಬಂದರು, ನಮ್ಮ ನೇಬರ್ಸ್ ಎಲ್ಲ ಮುಂದೆ ಬಂದರು, ಆದರೆ ನಾವಿನ್ನೂ ಹಿಂದೆ ಬಿದ್ದಿದ್ದೇವೆ. ತಾಳ್ಮೆ. ದಾವೀದ ಹೇಳಿದ ಈ ಮಾತೇನೆಂದರೆ, ವೇಟ್ ಆನ್ ದ ಲಾರ್ಡ್ ಆ್ಯಂಡ್ ಅಗೇನ್ ಐ ಸೇ ವೇಟ್ ಆ್ಯಂಡ್ ವೇಟ್ ವಿತ್ ಕರೇಜ್. ದಾವೀದ ಇಲ್ಲಿ ನಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಏನೆಂದರೆ, ಒಂದು ಧೈರ್ಯದಿಂದ ನೀವು ನಿಲ್ರಿ. ಯಾಕೆ ಅವ ಹಾಗೆ ಬರ್ದ ಅಂದರೆ, ಹಿ ಹ್ಯಾಡ್ ಎನ್ ಎಕ್ಸ್ಪೀರಿಯನ್ಸ್ ದಟ್ ವೇಟಿಂಗ್ ವಾಸ್ ಗುಡ್ ಫಾರ್ ಹಿಮ್. ಮುಂದಕ್ಕೆ ನಾವು ನೋಡುವ ತಾಳ್ಮೆಯ ಫಲ ಏನು, ತಾಳ್ಮೆಯಿಂದ ನಾವು ದೇವರ ಮೇಲೆ ಆತ್ಕೊಂಡ್ರೆ ನಮಗೆ ಏನು ಫಲ ಸಿಗುತ್ತೆ ಅಂತ ಇನ್ನೊಂದು ವಚನ ನಾವು ಅಲ್ಲೇ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಸಾಮ್ಸ್ 37, ಕೀರ್ತನೆ ಅದ 37ನೇ ಅಧ್ಯಾಯ, ಅದ 7ನೇ ವಚನ ಏನು ಹೇಳುತ್ತೇನೆ ಅಂದರೆ, ರೆಸ್ಟ್ ಇನ್ ದ ಲಾರ್ಡ್ and wait patiently for him. Rest in the Lord and wait patiently. Fret not thyself because of him who prospereth in his ways, because of the man who bringeth wicked devices to pass. This is a key verse for our life. Very key verse. ಏನು ಹೇಳುತ್ತೇನೆ ಅಂದರೆ, ಕೀರ್ತನೆ Psalms 37 and verse 7, it says, rest in the Lord and wait ಪೇಷಂಟ್ಲಿ ಫಾರ್ ಹಿಮ್. ಆ ಪೇಷಂಟ್ಲಿ ಅನ್ನು ನಾವು ಅಂಡರ್ಲೈನ್ ಮಾಡಬೇಕು. ಅದನ್ನು ಓದುವಾಗನು ಪೇಷಂಟ್ಲಿ ಅಂತ ಓದ್ಕೊಳ್ಳುವ. ಆ್ಯಂಡ್ ಫ್ರೆಟ್ ನಾಟ್ ದೈ ಸೆಲ್ಫ್ ಬಿಕಾಸ್ ಆಫ್ ಹಿಮ್ ಹೂ ಪ್ರಾಸ್ಪರತ್ ಇನ್ ಹಿಸ್ ವೇ, ಬಿಕಾಸ್ ಆಫ್ ದ ಮ್ಯಾನ್ ಹೂ ಬ್ರಿಂಗೆತ್ ವಿಕೆಡ್ ಡಿವೈಸಸ್ ಟು ಪಾಸ್. ಇದು ನಮಗೆ ಸಹ ಇಂಪಾರ್ಟೆಂಟು, ನನಗೆ ಸಹ ಇಂಪಾರ್ಟೆಂಟು, ಕೇಳೋರಿಗೆ ಸಹ ಇಂಪಾರ್ಟೆಂಟು, ಅನೇಕ ಯವನಸ್ಥರಿಗೂ ಸಹ ಇದು ತುಂಬ ಇಂಪಾರ್ಟೆಂಟ್. ದಾವೀದ ಇಲ್ಲಿ ತಿರುಗಿ ಬರೀತಾನೆ ಅಂದರೆ, ಶಾಂತವಾಗಿರಿ, ದೇವರಲ್ಲಿ ನೀವು ರಿಲ್ಯಾಕ್ಸ್ ಮಾಡಿರಿ, ನೀವು ದೇವರ ಮೇಲೆ ನೀವು ಆತ್ಕೊಂಡಿರಿ, ದೇವರ ಮೇಲೆ ತಾಳ್ಮೆಯಿಂದ ಇರಿ. ಇನ್ನೊಬ್ಬರು ಮೇಲೆ ಬಂದರು, ಇನ್ನೊಬ್ಬರಿಗೆ ತುಂಬ ಆಶೀರ್ವಾದ ಆಯಿತು ಅಂತ ಹೇಳಿ ನೀವು ಕಲವಳಗೊಳ್ಬೇಡಿ. ಡು ನಾಟ್ ಬಿ ಡಿಸೀವ್ಡ್ ವೆನ್ ಯು ಲುಕ್ ಎಟ್ ದ ಅದರ್ ಪರ್ಸನ್. ಪ್ರಿಯರೇ, ನಾವು ಇವಾಗ ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಕ್ರೈಮ್ ರೇಟ್ ತುಂಬ ಏರ್ತಾ ಇದೆ. ನೀವು ಕ್ರೈಮ್ ಮಾಡೋರ್ದು ಒಂದು ಏಜ್ ಲಿಮಿಟ್ ನೋಡಿದರೆ ಅವರು 40 years ಅಬೌವ್ ಇರೋದಿಲ್ಲ, 35 years ಅಬೌವ್ನೂ ಇರೋದಿಲ್ಲ. ಹೆಚ್ಚಾಗಿ ಆಲ್ಮೋಸ್ಟ್ 18-19 yearsಯಿಂದ ಅವರೊಂದು 25 ವಿದಿನ್ 30 yearsವರೆಗೆ ಗ್ಯಾಪಲ್ಲಿ ಆ ಯಂಗ್ಸ್ಟರ್ಸು ಇವತ್ತು ತುಂಬ ಕ್ರೈಮ್ ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಕ್ರೈಮ್ ಮಾಡ್ತಾ ಇದ್ದಾರೆ? ಮೆನಿ ರೀಸನ್ಸಲ್ಲಿ ಒನ್ ಆಫ್ ದ ರೀಸನ್ ಈಸ್ ದೇ ವಾಂಟ್ ಟು ಬಿಕಮ್ ರಿಚ್ ಸೂನ್. ಅವ್ರಿಗೆ ಬೇಗ ಹಣವಂತರಾಗಬೇಕಂತ. ಇಲ್ಲಿ ಅದಕ್ಕೆ ಆ ವಚನ ಏನು ಹೇಳುತ್ತೇನೆ ಅಂದರೆ, ಬಿಕಾಸ್ ಆಫ್ ಫ್ರೆಟ್ ನಾಟ್ ದೈ ಸೆಲ್ಫ್ ಬಿಕಾಸ್ ಆಫ್ ಹಿಮ್ ಹೂ ಪ್ರಾಸ್ಪರತ್ ಇನ್ ಹಿಸ್ ವೇ, ಬಿಕಾಸ್ ಆಫ್ ದ ಮ್ಯಾನ್ ಹೂ ಬ್ರಿಂಗೆತ್ ವಿಕೆಡ್ ಡಿವೈಸಸ್ ಟು ಪಾಸ್. ಅವರು ತಪ್ಪು ದಾರಿಯಲ್ಲಿ ಅವರು ಶ್ರೀಮಂತರಾಗಬೇಕಂತೆ. ಯಾಕೆಂದರೆ ಕಾದು ತಾಳ್ಮೆಯಿಂದ ಕಷ್ಟಪಟ್ಟು ದುಡ್ದು ಮೇಲೆ ಬರುವಷ್ಟು ತಾಳ್ಮೆ ನಮ್ಮ ಜನರಿಗೆ ಇವತ್ತು ಇಲ್ಲ, ನಮಗೂ ಇಲ್ಲ. ಇವತ್ತು ನಮ್ಮ ದೊಡ್ಡ ಡ್ರಾಬ್ಯಾಕ್ ಏನೆಂದರೆ, ವಿ ಲುಕ್ ಎಟ್ ಅದರ್ಸ್. ಪ್ರಿಯರೇ, ಪಕ್ಕನೇ ಮೇಲೆ ಬರ್ತಾರಲ್ಲ, ಅವ್ರಿಗೆ ಯಾವುದೋ ವಿಷಯದ ವ್ಯಾಲ್ಯೂ ಇರಲ್ಲ. ಈಗ ಇದು ತಪ್ಪು ದಾರಿ ಹಿಡಿಯೋರು, ಅವರು ಇವತ್ತು ಸುಪಾರಿ ಕಿಲ್ಲರ್ಸ್ ಅಂತ ಹೇಳ್ತವೆ. ದೇ ರೆಡಿ ಟು ಡೂ ಎನಿ ಕೈಂಡ್ ಆಫ್ ಮರ್ಡರ್, ದೇ ರೆಡಿ ಟು ಡೂ ಎನಿ ಕೈಂಡ್ ಆಫ್ ಥಿಂಗ್ ಆ್ಯಂಡ್ ದೇ ಡು ನಾಟ್ ಫ್ರೆಟ್ ಫಾರ್ ಡೂಯಿಂಗ್ ಎನಿ ಈವಲ್. ಯಾಕೆಂದರೆ ದೇ ನೀಡ್ ದ ಕ್ವಿಕ್ ಬಾಕ್, ದೇ ನೀಡ್ ದ ಕ್ವಿಕ್ ಮನಿ. ಬೇಗ ಹಣ ಸಿಗಬೇಕಾದ್ರೆ ಸ್ಮಗ್ಲಿಂಗ್ಗೆ ಹೋಗ್ತಾರೆ, ಮರ್ಡರ್ಗೆ ಹೋಗ್ತಾರೆ, ಕಳ್ತನಕ್ಕೆ ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನಮಗೆ ಹಣ ಬೇಕು, ನಾವು ಒಂದು ಒಳ್ಳೆ ಲಕ್ಸುರಿಯಸ್ ಲೈಫ್ ಇರಬೇಕು, ಯವನಸ್ಥರಿಗೆ ಒಳ್ಳೆ ದೊಡ್ಡ ಬೈಕ್ ಬೇಕು,
ಅವ್ರಿಗೆ ಒಳ್ಳೆ ಮೊಬೈಲ್ ಬೇಕು, ಗ್ಯಾಜೆಟ್ಸ್ ಬೇಕು, ದೇ ವಾಂಟ್ ಟು ಎಂಜಾಯ್ ದ ಪ್ಲೆಷರ್ಸ್ ಆಫ್ ಲೈಫ್. ತಾಳ್ಮೆಯಿಂದ ಹೋದರೆ ಅದೆಲ್ಲ ಸಿಕ್ಕುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ತಪ್ಪು ದಾರಿ ಹಿಡಿತಾರೆ. ಪ್ರಿಯರೇ, ಈಗ ನಮ್ಮದು ಫಾರ್ ಎಕ್ಸಾಂಪಲ್ ನಮಗೆ ಒಂದು ಆಪ್ರೇಷನ್ ಆಗಿದೆ, ನನ್ನ ಕಾಲಿಗೆ ಒಂದು ಆಪ್ರೇಷನ್ ಆಗಿದೆ ಅಂತ ತಿಳ್ಕೊಳ್ರಿ. ಆ ಡಾಕ್ಟರ್ ಹೇಳ್ತಾರೆ ಅಟ್ಲೀಸ್ಟ್ 3 months ನೀವು ಆ ಕಾಲಿಗೆ ಬೆಡ್ ರೆಸ್ಟ್ ಕೊಡಲೇಬೇಕು. ಆ ಕಾಲನ್ನು ನೀವು ಉಪಯೋಗಿಸಬಾರ್ದು. ಆ ಕಾಲು ನಿಮ್ಮ ಕೇರ್ಫುಲ್ ಆಗಿದ್ದರೆ ಲೈಫ್ ಲಾಂಗ್ ನಿಮಗೆ ಆ ಕಾಲಲ್ಲಿ ನಿಮಗೆ ನಡಿಬೋದು, ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್ ಅಂತ ಹೇಳ್ತಾರೆ. ಆದರೆ ನಮಗೇನಿರುತ್ತೇನೆಂದರೆ ನಾವು ಅದಕ್ಕೆ ಆ ಕಾಲಿಗೆ ಹೀಲ್ ಆಗಲಿಕ್ಕೆ ಸಮಯ ಕೊಡೋದಿಲ್ಲ. ಬಿಫೋರ್ ದ ಟೈಮ್ ದ ಡಾಕ್ಟರ್ ಹ್ಯಾಸ್ ಟೋಲ್ಡ್ ಅಸ್ ಟು ರೆಸ್ಟ್, ನಾವು ಆ ಕಾಲಿಂದ ನಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಏನಾಗುತ್ತೆ ಗೊತ್ತಾ? ಅದು ಕಾಲು ಹೀಲಾಗಲ್ಲ. ಆಮೇಲೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಟು ಗೆಟ್ ರಿಪೇರ್ಡ್. ಮತ್ತು ಅದು ಒರಿಜಿನಲು ಸ್ಟೇಟ್ ನಮ್ಮ ಕಾಲಿಂದ ಏನಿತ್ತಲ್ಲ ಅದು ಆಗೋದಿಲ್ಲ. ಬಟ್ ವಿ ಸೇ ಹೂ ಕೇರ್ಸ್ ಫಾರ್ ದ ಲೇಟರ್ ರನ್, ಇವಾಗ ನಮಗೆ ಆದರೆ ಸಾಕು ಅಂತ ಹೇಳ್ತಾರೆ. ಇವತ್ತು ನಾವು ರೋಡಲ್ಲಿ ಇರಬೇಕಾದ್ರೆ ಎಷ್ಟೋ ಕಡೆಯಲ್ಲಿ 1 way ಅಂತ ಅವರು ಬೋರ್ಡ್ ಹಾಕ್ತಾರೆ, ದಿಸ್ ಈಸ್ 1 way ಅಂತ. ಆದರೆ ಎಷ್ಟೋ ಸಮಯ ನಾವು ಜನರನ್ನು ರಾಂಗ್ ಸೈಡ್ ಬರೋದು ನೋಡ್ತೇವೆ. ಯಾಕೆ ಅವ್ರು ರಾಂಗ್ ಸೈಡ್ ಬರ್ತಾರೆ? ಅವ್ರು ಯಾಕೆ ರಾಂಗ್ ಸೈಡ್ ಬರ್ತಾರೆ ಅಂದರೆ ಅವರು ಹೋಗುವ ಡೈರೆಕ್ಷನಲ್ಲಿ ಅವ್ರು ಆಚೆಯಿಂದ ಹೋಗಿ ಅವರ ರೋಡ್ ಹೋಗಲಿಕ್ಕೆ ಇಟ್ ಮೇ ಟೇಕ್ ದೆಮ್ ಅನದರ್ 5 more minutes. ಆದರೆ ಅದು 5 ನಿಮಿಷ ನಾನು ಬೇಗ ಹೋಗ್ಬೋದಂತ ಹೇಳಿ ರಾಂಗ್ ಸೈಡಲ್ಲಿ ಗಾಡಿ ತಗೊಳ್ತಾರೆ. ಪ್ರಿಯರೇ, ಆ ರಾಂಗ್ ಸೈಡ್ ನಿಮಗೆ ಬೇಗ ತಗೊಂಡು ಹೋಗ್ಬೋದು, ಆದರೆ ಅದರಲ್ಲಿ ಅಪಘಾತ ಇದೆ. ಶಾರ್ಟ್ ಕಟ್ಸ್ ಆಲ್ವೇಸ್ ಲೀಡ್ಸ್ ಟು ಟ್ರ್ಯಾಜಿಡಿ. ಶಾರ್ಟ್ಕಟ್ ಹ್ಯಾಸ್ ಇಟ್ಸ್ ಓನ್ ಕಾನ್ಸಿಕ್ವೆನ್ಸಸ್. ದೇವರ ವಾಕ್ಯದಲ್ಲಿಯೂ ನಾವು ಅದನ್ನು ನೋಡಿದ್ದೇವೆ. ಅಬ್ರಹಾಮ್ಗೆ ಮತ್ತು ಸಾರಳಿಗೆ ದೇವರು ಹೇಳಿದರು, ನಾನು ನಿಮಗೆ ಒಂದು ಮಗುವನ್ನು ಕೊಡ್ತಾನೆ, ನಾನು ನಿಮಗೆ ಒಂದು ಮಗುವನ್ನು ಕೊಡ್ತಾನೆ. ಅಬ್ರಹಾಮ್ ದೇವರ ಮೇಲೆ ಹತ್ಕೊಳ್ತಾನೆ ಇದ್ದರು. ಆದರೆ ಸಾರಳಿಗೆ ಅವಸರ ಆಯಿತು. ಸಾರಳು ಏನು ಮಾಡಿದ್ಲು ಅಂದರೆ, ನನ್ನ ಕಣ್ಣು ಮುಂದೆ ನನ್ನ ಮೇಡಿದ್ದಲ್ಲ, ಹಾಗರ್ಲಿದ್ದಲ್ಲ, ಅವಳಿಗೆ ಮಗು ಆಗುವುದೇನು, ನನಗೆ ಮಗು ಆಗುವುದೇನು? ತಪ್ಪು. ಪ್ರಿಯರೇ, ಇಲ್ಲೇ ನಾವು ಮಾಡೋದು ತಪ್ಪು. ಅವ್ರಿಗೆ ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ. ಅವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಮುಂದೆ ಹೋಗ್ತಾ ಇಲ್ಲ. ಅವರು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು? ಇದು ಮಾಡೋರಲ್ಲಿ ಏನು ತಪ್ಪಿದೆ, ಅದು ಮಾಡೋರಲ್ಲಿ ಏನು ತಪ್ಪಿದೆ? ತಪ್ಪೇ ಪ್ರಿಯರೇ. Patience, if you wait patiently, you will eat the fruit of your patience. But if you do not have patience, it has its own consequences. ಇವತ್ತಿನ ದಿನಕ್ಕೂ ನಾವು ನೋಡ್ತೇವೆ ಅಬ್ರಹಾಮ್ ಮತ್ತು ಸಾರಳದು, ಸ್ಪೆಷಲಿ ಸಾರಳದು ಅದೊಂದು ತಪ್ಪು ಇವತ್ತಿಗೂ ಜಗತ್ತಿಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ. ಅದರ ಮೂಲಕ ಪ್ರಿಯರೇ, ನಾವು ಶಾರ್ಟ್ಕಟ್ ತಗೊಂಡು ಮೇಲೆ ಬರಬೇಕನ್ನಿಸ್ತದೆ. ಶಾರ್ಟ್ಕಟ್ ತಗೊಂಡು ನಾವೆಲ್ಲರಿಗಿಂತ ಮುಂದೆ ಹೋಗಬೇಕಂತ ಇದ್ದೇವೆ. ನಮ್ಮ ತಲೆಯಲ್ಲಿ ಇರೋದು ಒಂದೇ, ಅವರು ಹೋದರೂ ನಾನು ಯಾಕೆ ಹೋಗಬಾರ್ದು? ಇಲ್ಲಿ ಆ ವಚನ ದಾವಿದ ಸ್ಪಷ್ಟವಾಗಿ ಏನು ಬರೀತಾರೇನೆಂದರೆ, ಇನ್ನೊಬ್ಬರು ಶ್ರೀಮಂತರಾಗ್ತಾರೆ, ಈ ಸಂಬಡಿ ಇಸ್ ಪ್ರಾಸ್ಪರಿಂಗ್, ಫ್ರೆಟ್ ನಾಟ್. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಯಾಕೆಂದರೆ ನಿಯತ್ತಿಂದ ದುಡ್ದು ಮೆಲ್ಲಮೆಲ್ಲಾಗಿ ಸಂಪಾದನೆ ಮಾಡೋದಕ್ಕಿಂತ ಪಕ್ಕನೆ ತಪ್ಪು ದಾರಿ ಇಟ್ಕೊಂಡು ಸಂಪಾದನೆ ಮಾಡಿ ಆಮೇಲೆ ಪೊಲೀಸ್ ಕೈಯಲ್ಲಿ ಸಿಕ್ಕಿಕೊಂಡು ಲೈಫ್ ಲಾಂಗ್ ಜೈಲಲ್ಲಿ ಇರೋಕ್ಕಿಂತ ನಾವು ತಾಳ್ಮೆಯಿಂದ ದೇವರ ಮೇಲೆ ಆತ್ಕೊಂಡು ನಾವು ಮುಂದೆ ಬಂದ ಪ್ರಿಯರೇ, ಖಂಡಿತವಾಗಿ ನಾವು ಯಾವ ವಿಷಯಕ್ಕೆ ಕಾಯ್ತಾ ಇದ್ದೇವೋ ದೇವರು ನಮಗೆ ಅದನ್ನು ಕೊಟ್ಟೇ ಕೊಡ್ತಾರೆ. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ ಏನೆಂದರೆ, ಕೀರ್ತನೆ ಅದ 62ನೇ ವಚನ, Psalm 62 and verse 5 ಏನು ಹೇಳುತ್ತೆ? ಕೆಲವು ವಚನಗಳನ್ನು ನಾವು ನೋಡ್ಕೊಳ್ಳುವ. ತಾಳ್ಮೆ ವಿಷಯದಲ್ಲಿ ದೇವರ ವಾಕ್ಯ ನಮಗೆ ಏನನ್ನು ಬೋಧಿಸ್ತಾರೆ? ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. Psalm 62 and verse 5 he says, my soul wait for thy only upon God, for my expectation is from him. It says that my soul wait thou only upon God, for my expectations is from him only. ದಾವಿದ ಅವನಿಗೆ ಇಷ್ಟು ಅನುಭವ ಆಯಿತು ಪ್ರಿಯರೇ. ಅವನು ಚಿಕ್ಕ
ಹುಡುಗ ಇದ್ದ. ವೆನ್ ಹಿ ವೆಂಟ್ ಆ್ಯಂಡ್ ಕಿಲ್ಡ್ ಗೊಲಾಯತ್, ಅವಾಗ ಸೌಲ ಅವನಿಗೆ ಹೇಳ್ತಾರೆ ಏನೆಂದರೆ, ನಾನು ನಿನಗೆ ನನ್ನ ಅಳಿಯ ನನಗೆ ಮಾಡ್ತಾನೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಸಮುವೇಲ ಅವನಿಗೆ ಹೋಗಿ ಅಭಿಷೇಕ ಮಾಡಿ ನೀನು ಅರಸ ಆಗ್ತಾನೆ ಅಂತ ಅವನಿಗೆ ಅಭಿಷೇಕ ಮಾಡ್ತಾರೆ. ಬಟ್ ದ ವೆರಿ ನೆಕ್ಸ್ಟ್ ಡೇ ಡೇವಿಡ್ ಡಿಡ್ಂಟ್ ಬಿಕಮ್ ಅ ಕಿಂಗ್, ನೈದರ್ ಡಿಡ್ ಕಿಂಗ್ ಸಾಲ್ ಗಿವ್ ಹಿಸ್ ಡಾಟರ್ ಟು ಹಿಮ್. ಡೇವಿಡ್ ಹ್ಯಾಡ್ ಟು ವೇಟ್ ಆ್ಯಂಡ್ ವೇಟ್. ಇವೆಲ್ಲ ಕೀರ್ತನೆ ಬರೆದಿದ್ದಾರಲ್ಲ ಪ್ರಿಯರೇ, ದಾವಿದ ಬರೆದದ್ದು ಇಷ್ಟೊಂದು ಕೀರ್ತನೆ. ಇಟ್ ಈಸ್ ಸಚ್ ಅ ಬ್ಲೆಸ್ಸಿಂಗ್ ಟು ಅಸ್. ಯಾಕೆಂದರೆ ಅವ ಅನುಭವದಿಂದ ಬರೆದಿದ್ದಾನೆ. ಡೇವಿಡ್ ಹ್ಯಾಸ್ ರಿಟನ್ ಈಚ್ ಸಾಮ್ ಔಟ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. He has experienced God. He has known what it is to wait patiently upon the Lord. ಪ್ರಿಯರೇ, ಯಾವುದೇ ಒಂದು ಸಂಗತಿ, ಈಗ ಒಂದು ತಂದೆಗೆ ತಗೊಳ್ರಿ, ಒಂದು ಮಗನಿಗೆ ತಗೊಳ್ರಿ. ಒಂದು ತಂದೆ ಒಂದು ವಸ್ತುಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದರದ್ದು ತುಂಬ ಕಾಳಜಿ ಮಾಡ್ತಾರೆ, ಅದ್ರ ಬಗ್ಗೆ ತುಂಬ ಅವರ ವಿಷಯದಲ್ಲಿ he takes care of those things. ಯಾಕೆಂದರೆ he didn't get that easily. ಅವರಿಗೆ ಆ ವಸ್ತು ಸುಲಭವಾಗಿ ಬಂದಿಲ್ಲ. ಅದೇ ವೆನ್ ಇಟ್ ಪಾಸಸ್ ಆನ್ ಟು ದ ಸನ್ ಈಸ್ ನಾಟ್ ಆ್ಯಸ್ ಕೇರ್ಫುಲ್ ಆ್ಯಸ್ ದ ಫಾದರ್. ಯಾಕೆಂದರೆ ದ ಫಾದರ್ ವೇಟೆಡ್ ಪೇಷಂಟ್ಲಿ ಟು ಗೆಟ್ ದ್ಯಾಟ್ ಥಿಂಗ್. ನಮ್ಮ ಹಿಂದಿನ ದಿನಗಳಲ್ಲಿ ನಾವು ನೋಡಿದರೆ ಯಾವುದೇ ಒಂದು ವಸ್ತು ನಮಗೆ ಬೇಕಿರ್ತಿದ್ರೆ ನಾವು ಇಮ್ಮಿಡಿಯೇಟ್ಲಿ ತಗೊಳ್ತಿದ್ದಿಲ್ಲ. ಇವತ್ತಿಗೂ ನಾನು ಪಾಸ್ಟ್ರು ಮಾತಾಡ್ಕೊಳ್ತೇವೆ, ನಾವು ಏನೋ ಒಂದು ತಗೊಳ್ಬೇಕಾದ್ರೆ, ಏನೇ ಒಂದು ಸಂಗತಿ ನಾವು ಮನೆಗೆ ಆಗಲಿ, ನಮಗೆ ಆಗಲಿ, ನಮ್ಮ ಸಭೆಗೆ ಆಗಲಿ, ನಮ್ಮ ಚರ್ಚ್ ಬಿಲ್ಡಿಂಗ್ಗೆ ಆಗಲಿ, ಏನೇ ಒಂದು ತಗೊಳ್ಬೇಕಾದ್ರೆ ವಿ ಹ್ಯಾಡ್ ಟು ವೇಟ್. ವಿ ನೀಡೆಡ್ ದ್ಯಾಟ್ ಮಚ್ ಆಫ್ ಮನಿ, ವಿ ನೀಡೆಡ್ ದ್ಯಾಟ್ ಫಂಡ್ ಟು ಬೈ ಸಮಥಿಂಗ್. ಬಟ್ ಇವತ್ತು ಹಾಗೆ ಅಲ್ಲ. ಇವತ್ತು ಏನೆಂದರೆ ಎವ್ರಿಥಿಂಗ್ ಇಸ್ ಸೋ ಕ್ವಿಕ್, ನಮಗೆ ಕಾಯಬೇಕಂತಾನೇ ಇಲ್ಲ. ಬಟ್ ಡೇವಿಡ್ ಗೋಸ್ ಆನ್ ಸೇಯಿಂಗ್ ವೇಟ್. ಯಾಕೆಂದರೆ ವೆನ್ ವಿ ವೇಟ್ ವಿ ವ್ಯಾಲ್ಯೂ ದೋಸ್ ಥಿಂಗ್. ನಮಗೆ ಆ ಸಂಗತಿದು ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಅಯ್ಯೋ, ಇದಕ್ಕೆ ನಾವು ಇಷ್ಟು ತಾಳ್ಮೆಯಿಂದ ಕಾದೇವಲ್ಲ, ಈ ವಸ್ತು ತೊಗೊಳ್ಬೇಕಾದ್ರೆ ನಾವು ಇಷ್ಟು ಕಷ್ಟಪಟ್ಟೇವಲ್ಲ. ಈಗ ಹಳೆ ಕಾಲದಲ್ಲಿ ನಾವೊಂದು ಕಾರ್ ತೊಗೊಳ್ಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಇವತ್ತು ಒಂದು ದಿನಕ್ಕೆ ನಮಗೆ ಮಿನಿಮಮ್ 5 ಬ್ಯಾಂಕಿಂದ ಅಥವಾ 5 ಕಡೆಯಿಂದ ನಮಗೆ ಫೋನ್ ಬರುತ್ತೆ ಫಾರ್ ಲೋನ್. ನಿಮಗೆ ಲೋನ್ ಬೇಕಾ, ನಾವು ಲೋನ್ ಕೊಡ್ತೇವೆ, ನೀವು ಮನೆ ತೊಗೊಳ್ಬೋದು, ನಾವು ಲೋನ್ ಕೊಡ್ತೇವೆ, ನೀವು ಕಾರ್ ತೊಗೊಳ್ಬೋದು, ನಾವು ಲೋನ್ ಕೊಡ್ತೇವೆ, ನೀವು ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ಬೋದು. ರೀಸೆಂಟ್ಲಿ ಒಬ್ಬ ಯವನಸ್ಥ ಹುಡುಗ ಹಿ ಕಮಿಟೆಡ್ ಸುಯಿಸೈಡ್ ಬಿಕಾಸ್ ಹಿ ಟುಕ್ ಅ ಲಾರ್ಜ್ ಅಮೌಂಟ್ ಆಫ್ ಲೋನ್ ಟು ಹ್ಯಾವ್ ಅ ಸ್ಟಾರ್ಟಪ್ ಬಿಸ್ನೆಸ್. ಒಂದು ಸ್ಟಾರ್ಟಪ್ ಬಿಸ್ನೆಸ್ ಪ್ರಾರಂಭ ಮಾಡಲಿಕ್ಕೆ ಅವನು ಲೋನ್ ತಗೊಂಡ. ಬಟ್ ಇಟ್ ವಾಸ್ ಅ ಫ್ಲಾಪ್. ಹಿ ಕುಂಟ್ ವೇಟ್. ಅದಕ್ಕೆ ಅವನು ಜೀವನನೇ ಅವನು ಮುಗಿಸಿಬಿಟ್ಟ. ಪ್ರಿಯರೇ, ಹಾಗೆ ದಾವಿದ ನಮಗೇನು ಹೇಳ್ತಾನೆ ಅಂದರೆ, ತಾಳ್ಮೆಯಿಂದ ಇರ್ರಿ, ವೇಟ್. ನಿಮಗೆ ಸಿಕ್ಕುತ್ತೆ, ಅದು ಎಲ್ಲಿಗೂ ಹೋಗಲ್ಲ. ಬಟ್ ದ ಪ್ರಾಬ್ಲಮ್ ವಿತ್ ಅಸ್ ಇಸ್ ವೇಟ್. ಇವತ್ತು ನಾನು ಏನು ಹೇಳ್ತಾ ಇದ್ದೇನೆಂದರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಯಜಮಾನರ ರಕ್ಷಣೆ ಹೊಂದಿಲ್ಲ, ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ, ನಮ್ಮ ಬಿಸ್ನೆಸ್ ಮೇಲೆ ಬರ್ತಾ ಇಲ್ಲ, ನಾವು ಮನೆ ಕಟ್ಕೊಳ್ಳಿಲ್ಲ, ನಾವು ಕನಸು ಕಂಡ ಸಂಗತಿಗಳು ಆಗ್ತಾ ಇಲ್ಲ, ನಾವು ಏನೋ ಯೋಚನೆ ಮಾಡಿದ್ದೇವೆ, ಏನೋ ಆಗ್ತಾ ಇದ್ದೇವೆ. ನಿಮಗೆ ಪ್ರಶ್ನೆ ಇರ್ಬೋದು, ಯಾಕೆ ಸಿಸ್ಟರ್ ನಾವು ಇಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದೇವೆ, ನಾವು ದೇವರಿಗೆ ನಂಬಿಕಸ್ಥರಾಗಿ ಕಾಯ್ತಾ ಇದ್ದೇವೆ, ನಾವು ದೇವರಿಗೆ ಮಾಡೋ ಸಂಗತಿಗಳು ಎಲ್ಲ ಮಾಡ್ತಾ ಇದ್ದಾವೆ, ಆದರೆ ನಮಗೆ ಆಗಬೇಕಾದ ಸಂಗತಿಗಳು ನಮಗೆ ಆಗ್ತಾ ಇಲ್ಲ. ದಾವಿದ ಹೇಳಿದ ಮಾತನ್ನು ನಾವು ಕೇಳುವ ಏನೆಂದರೆ, ವೇಟ್ ಪೇಷಂಟ್ಲಿ ಆನ್ ದಿ ಲಾರ್ಡ್ ಆ್ಯಂಡ್ ಅಗೇನ್ ಐ ಸೇ ವೇಟ್. ಇನ್ನೊಂದು ವಚನ ದೇವರ ವಾಕ್ಯದಿಂದ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಲ್ಯಾಮೆಂಟೇಷನ್. ಪ್ರಲಾಪಗಳು ಅದದು 3ನೇ ಅಧ್ಯಾಯ, ಅದ 25ನೇ ವಚನ. ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಚನ. ಲೆಮೆಂಟೇಷನ್ ಚಾಪ್ಟರ್ 3 and verse 25 it says, the Lord is good unto them that wait for him, and to the soul that seek him. I loved it that Solomon has written. He says that the Lord is good unto them that wait for him, to the soul that seeketh him. ನೀವು ತಾಳ್ಮೆಯಿಂದ ಎಷ್ಟೋ ವರ್ಷ, ಪ್ರಿಯರೇ, ಒಂದು ವಿಷಯ ಹೇಳ್ತಾನೆ, ತಾಳ್ಮೆಯಿಂದ ಇರೋದು ಭಾಳ ಕಷ್ಟ, ನನಗೂ ಭಾಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್ to wait and wait. But here he says that the Lord is good to all those who wait.
ನೀವು ಕಾಯ್ತಾ ಇದ್ದೀರಾ? ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ? ಹೊಸ ವರ್ಷ ಬಂದಾಗ ನಾವು ಹೇಳ್ತೇವೆ, ದೇವರೇ ಈ ವರ್ಷ. ಹೊಸ ತಿಂಗಳು ಬಂದಾಗ ನಾವು ಹೇಳ್ತೇವೆ, ದೇವರೇ ಈ ತಿಂಗಳು. ಹೊಸ ವಾರ ಪ್ರಾರಂಭವಾದಾಗ ನಾವು ಹೇಳ್ತೇವೆ, ದೇವರೇ ಈ ವಾರ. ಪ್ರತಿನಿತ್ಯ ಬೆಳಿಗ್ಗೆ ನಾವು ಎದ್ದು ಹೇಳ್ತೇವೆ, ದಿಸ್ ಇಸ್ ದ ಡೇ ಐ ವಿಲ್ ಸಿ ದ ಗುಡ್ನೆಸ್ ಆಫ್ ಗಾಡ್. ಬಟ್ ಇಟ್ ಪಾಸ್ಡ್ ಆನ್. It passed on. Days passed on. Weeks passed on. Months passed on. Years passed on. Your prayers are not being answered. Do not fret for that. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಬಿಕಾಸ್ ದ ವರ್ಡ್ ಆಫ್ ಗಾಡ್ ಸೇಸ್ ದಟ್ ದ ಲಾರ್ಡ್ ಈಸ್ ಗುಡ್ ಟು ಆಲ್ ದೋಸ್ ಹೂ ಸೀಕ್ ಹಿಮ್ ಆ್ಯಂಡ್ ಟು ದಿಸ್ ದ ಲಾರ್ಡ್ ಈಸ್ ಗುಡ್ ಅನ್ ಟು ಆಲ್ ದೆಮ್ ದಟ್ ವೇಟ್ ಫಾರ್ ಹಿಮ್ ಆ್ಯಂಡ್ ಟು ದ ಸೋಲ್ ದಟ್ ಸೀಕ್ ಹಿಮ್. ಈಸ್ ಯೋರ್ ಸೋಲ್ ಸೀಕಿಂಗ್ ಆಫ್ಟರ್ ಹಿಮ್? Let me encourage you today that your patience will never go in vain. Your patience on the Lord, your waiting upon the Lord, your looking unto Him will never go in vain. ದೇವರ ವಾಕ್ಯ ಹೇಳುತ್ತೆ ಕೀರ್ತನೆ 37 ಆತನನ್ನೇ ದೃಷ್ಟಿಸಿದವರು ಪ್ರಕಾಶನ ಹೊಂದಿದವರು ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರಿಯರೇ, our faces will radiate His glory only if we wait on Him patiently.